ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶ್ರೀ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಆಧಾರದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ನಾನು ಪುರಂದರದಾಸರ ಬಗ್ಗೆ ಚುಟುಕಾದ ಮಾಹಿತಿಯನ್ನು, ಒಂದು ಚುಟುಕಾದ ಅವರ ಬಗ್ಗೆ ಒಂದು ವಿವರವನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶ್ರೀ ಪುರಂದರದಾಸರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರಿವರು. ಇವರು ದಾಸರಲ್ಲಿ ಶ್ರೇಷ್ಠ ದಾಸರಿವರು. ಇವರು ಅನೇಕ ಕೀರ್ತನೆಗಳನ್ನು, ದಾಸರ ಹಾಡುಗಳನ್ನು, ಪದಗಳನ್ನು ಇವರು ರಚಿಸಿದ್ದಾರೆ. ಹಾಗೆ ಇವರ ಈ ಕೀರ್ತನೆಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯಾಗಿದೆ ಸ್ನೇಹಿತರೆ. ಹಾಗೆ ಇವರ ದಾಸರ ಪದಗಳು, ಕೀರ್ತನೆಗಳು, ಹಾಡುಗಳು ಭಕ್ತಿಯನ್ನು ಎತ್ತಿ ನೋಡಿಸುತ್ತದೆ. ಹಾಗೆ ಸ್ವಯಂ ಶರಣಾಗತಿಯನ್ನು ಎತ್ತಿ ನೋಡಿಸುತ್ತದೆ. ಹಾಗೆ ಸಾಮಾಜಿಕವಾದ ಅಸ್ಪೃಶ್ಯತೆಯನ್ನು, ದಾನ ಧರ್ಮದ ಕುಂದುಕೊರತೆಗಳನ್ನು ಇವರ ಕೀರ್ತನೆಗಳು, ಹಾಡುಗಳು, ದಾಸರ ಪದಗಳು ಎತ್ತಿ ನೋಡಿಸುತ್ತೆ ಸ್ನೇಹಿತರೆ. ಇವರು ಶಾಸ್ತ್ರೀಯ ಸಂಗೀತವನ್ನು ಹೇಗೆ ಕಲಿಬಹುದು ಸರಳವಾಗಿ ಅನ್ನೋದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಇವರು ಸರಳ ವರಸೆಗಳನ್ನು, ಅಲಂಕಾರಗಳನ್ನು ಇವರು ನಮಗೆ ಹೇಳಿಕೊಟ್ಟಿದ್ದಾರೆ. ಸರಳವಾಗಿ ಕನ್ನಡ ಭಾಷೆಯಲ್ಲಿ, ಸರಳ ಕನ್ನಡ ಭಾಷೆಯಲ್ಲಿ ಇವರು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಇವರು ಸಂಗೀತಕ್ಕೆ ಮಾಯಾಮಾಳವ ಗೌಳ ಎಂಬ ರಾಗವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವರ ಕೀರ್ತನೆಗಳೆಲ್ಲ ಪುರಂದರ ವಿಠಲ ಎಂಬ ಅಂಕಿತದಿಂದ ಕೊನೆಗೊಳ್ಳುತ್ತೆ ಸ್ನೇಹಿತರೆ. ಬನ್ನಿ ಮುಂದಕ್ಕೆ ಇವರು ಯಾವ ರೀತಿಯಾಗಿ ಇವರು ತಮ್ಮ ಹೆಸರನ್ನು ಬದಲಾಯಿಸ್ಕೊಂಡ್ರು, ಪುರಂದರದಾಸರು ಅಂತ ಹೇಗೆ ಇವರಿಗೆ ಬಂತು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಪುರಂದರದಾಸರು ಕರ್ನಾಟಕದ ದಾಸ ಪರಂಪರೆಯಲ್ಲಿ ಪ್ರಮುಖ ದಾಸರಿವರು. ಇವರು ಕವಿಗಳು ಹೌದು, ಕೀರ್ತನೆಕಾರರು ಹೌದು, ಯಕ್ಷಗಾನ ಪ್ರಸಂಗರನ್ನು ರಚಿಸಿದವರು ಆಗಿದ್ದಾರೆ. ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರು ಅವರು ಹೌದು. ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಅಂತ ಇವರ ಹೆಸರು. ಇವರು ಆಗರ್ಭ ಶ್ರೀಮಂತದ ಮನೆತನದಲ್ಲಿ ಹುಟ್ಟಿದಂತಹ ಇವರು ತಂದೆ ಲೇವಾದೇವಿ ವ್ಯಾಪಾರಸ್ಥರಾಗಿದ್ದರು. ಶ್ರೀಮಂತ ಕುಟುಂಬದವರಾಗಿದ್ದರು. ಇವರ ತಂದೆ ವರದಪ್ಪ ನಾಯಕ ಅಂತ, ತಾಯಿ ರುಕ್ಮಿಣಿ ಅವರು. ಇವರಿಗೆ ಅನೇಕ ವರ್ಷಗಳ ಕಾಲ ಮಕ್ಕಳು ಇಲ್ಲದ ಕಾರಣ ಇವರು ತಿರುಪತಿ ತಿಮ್ಮಪ್ಪನಿಗೆ ಹರಿಸ್ಕೊಂಡಿದ್ದಾಗ ಇವರು ಮಗುವಾಗಿ ಇವರಿಗೆ ಜನ್ಮವಾಗಿ ಬಂದರಂತೆ ಇವರು. ಹಾಗಾಗಿ ಇವರಿಗೆ ನಾಯಕ ಜನಾಂಗದವರಿಂದಲೇ ಇವರಿಗೆ ಶ್ರೀನಿವಾಸ ನಾಯಕ ಎಂಬ ಹೆಸರನ್ನು ಅವರು ಇಟ್ಟರು ಅನ್ನೋದು ಇವರ ಯಾವ ರೀತಿಯಾಗಿರೋ ಜನನ ಆಯಿತು ಅನ್ನೋದ್ರ ಬಗ್ಗೆ ಚಿಕ್ಕ ಮಾಹಿತಿ ಸ್ನೇಹಿತರೆ. ಮತ್ತು ಇವರು ಬೆಳೆದಂತೆ, ಇವರು ದೊಡ್ಡವರಾದಂತೆ ಇವರ ತಂದೆಯ ವ್ಯವಹಾರ ಏನಿತ್ತಲ್ಲ ಅದನ್ನೇ ಅವರು ಮುಂದುವರಿಸ್ಕೊಂಡು ಹೋದರು. ಇವರು ಯಾವ ರೀತಿಯಾಗಿ ಜಿಪುಣರಾಗಿದ್ದರು ಅಂತ ಹೇಳಿದ್ರೆ, ಅವರ ತಂದೆಯ ಕೊನೆಗಾಲದಲ್ಲಿ ಅಥವಾ ಅವರು ಆರೋಗ್ಯ ಹದಗೆಟ್ಟಿದಾಗ ಕೂಡ ಅವರು ದುಡ್ಡನ್ನು ಕೂಡ ಇವರು ಖರ್ಚು ಮಾಡದೆ ಬಿಗಿ ಹಿಡಿತದಲ್ಲಿ ಇಟ್ಟಿದ್ರಂತೆ. ಅಷ್ಟರ ಮಟ್ಟಿಗೆ ಇವರು ಜಿಪುಣರಾಗಿದ್ರಂತೆ. ಒಂದು ದಿನ ಇವರ ಅಂಗಡಿಗೆ ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗನ ಉಪನಯನಕ್ಕಾಗಿ ದುಡ್ಡು ಬೇಕು ಅಂತ ಬಂದ್ರಂತೆ. ಅವರು ತುಂಬಾ ಅವ್ರನ್ನ ಸತಾಯಿಸಿದ್ರಂತೆ ಹಣ ಕೊಡದೆ. 6 ತಿಂಗಳ ಕಾಲ ಆ ಬಡ ಬ್ರಾಹ್ಮಣನನ್ನು ಇವರು ಸತಾಯಿಸಿದ್ರಂತೆ. ಕೊನೆಗೆ ಯಾವುದೋ ಸೌದೋಗಿರೋಂತಹ ನಾಣ್ಯನ ಇವರು ಅವ್ರಿಗೆ ಕೊಟ್ರಂತೆ. ಅದನ್ನು ಮನೆಯಲ್ಲಿ ಹೆಂಡತಿಗೂ ಕೂಡ ಅವ್ರು ಹೇಳಿದ್ರಂತೆ. ಇವ್ರ ಹೆಂಡತಿ ಸರಸ್ವತಿ, ಇವರು ತುಂಬ ದಾನಶಾಲಿಯಾಗಿದ್ರಂತೆ. ಅವರು ತುಂಬ ಧರ್ಮವಂತೆ, ಭಕ್ತಿವಂತೆ, ಹಾಗೆ ತುಂಬ ದಾನವಂತೆ ಆಗಿದ್ರಂತೆ ಇವರು. ಹಾಗಾಗಿ ಇವ್ರ ಮೇಲೆ ಅವ್ರಿಗೆ ಪುರಂದರದಾಸರಿಗೆ ಸ್ವಲ್ಪ ಕೋಪನೇ ಇತ್ತಂತೆ. ಆ ಬಡ ಬ್ರಾಹ್ಮಣನ ಬಗ್ಗೆ ಅವರು ತಮ್ಮ ಹೆಂಡತಿಗೂ ಕೂಡ ಹೇಳಿದ್ರಂತೆ. ಆಮೇಲೆ ಆ ಬಡ ಬ್ರಾಹ್ಮಣ ಆಕೆ ಹತ್ರಕ್ಕೆ ಬಂದು ಕೂಡ, ಸರಸ್ವತಿ ಹತ್ರಕ್ಕೆ ಕೂಡ ಬಂದು ತನ್ನ ಮಗನ ಉಪನಯನಕ್ಕಾಗಿ ಸಹಾಯವನ್ನು ಯಾಚನೆ ಮಾಡಿದಂತೆ. ಆಕೆ ತನ್ನ ಗಂಡನ ಅನುಮತಿ ಇಲ್ಲದೆ ತಾನೇನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಕೂಡ ಆಕೆ ಹೇಳಿದ್ರಂತೆ. ಆದರೆ ತವ್ರ ಮನೆಯಿಂದ ತಗೊಂಡು ಬಂದಿರೋಂತಹ ಮೂಗುತಿಯನ್ನು ನೀನು ಕೊಡಬಹುದು ಅಂತ ಹೇಳಿದಾಗ ಆಕೆ ಮೂಗುತಿಯನ್ನು ಗಂಡನ ಅಪ್ಪಣೆ ಇಲ್ದರೆ ಆ ಬಡ ಬ್ರಾಹ್ಮಣನಿಗೆ ಕೊಟ್ರಂತೆ. ಆತ ಅದನ್ನೇ ತಗೊಂಡು ಬಂದು ಶ್ರೀನಿವಾಸ ನಾಯಕನ ಅಂಗಡಿಗೆ ಅವರು ಅಡ ಇಡೋದಕ್ಕೆ ಬಂದಿದ್ದಾರೆ. ಅದನ್ನು ನೋಡಿಬಿಟ್ಟು ತನ್ನ ಹೆಂಡತಿದೆ ಇದು ಮೂಗುತಿ ಎಂದು ಗುರುತಿಸಿದ ಅವರು ಮನೆಗೆ ತಕ್ಷಣವೇ ಓಡಿ ಬಂದು ಆತನಿಗೆ ಹೇಳಿದ್ರಂತೆ. ಅವರು ನಾಳೆ ಬಾ, ನಾನು ಹಣ ಕೊಡ್ತೀನಿ ಅಂತ ಹೇಳಿ ತಕ್ಷಣವೇ ಮನೆಗೆ ಬಂದುಬಿಟ್ಟು ಹೆಂಡತಿ ಮೂಗುತಿಯನ್ನು ಕೇಳ್ತಾರಂತೆ. ಆಕೆ ಮೂಗುತಿ ಇರೋದಿಲ್ಲ, ಎಲ್ಲಿ ಹೋಯಿತು ಅಂತ ಕೇಳ್ತಾರಂತೆ. ಆಕೆ ಸ್ನಾನ ಮಾಡುವಾಗ ನಾನು ಮರ್ತಿಟ್ಬಿಟ್ಟು ಬಂದಿದ್ದೀನಿ, ತೊಗೊಂಡು ಬರ್ತೀನಿ ಅಂತ ಹೋಗಿ ಸ್ನಾನದ ಕೊಠಡಿಗೆ ಹೋದ್ಲಂತೆ. ಸ್ನಾನದ ಕೋಣೆಗೆ ಹೋದಾಗ ಆಕೆಗೆ ಭಯ ಆಗಿ ವಿಷನ ತೊಗೊಳೋದಕ್ಕೆ ಹೋದ್ಲಂತ. ಆ ವಿಷದ ಬಟ್ಲಿಗೆ ಮೇಲ್ಗಡೆಯಿಂದ
ಆಕೆಯ ಮೂಗುತಿ ಬಿತ್ತು ಅಂತ. ಆ ಮೂಗುತಿಯನ್ನು ತಗೊಂಡು ಬಂದು ಗಂಡನಿಗೆ ಕೊಡ್ತಾನೆ. ಗಂಡ ಆ ಮೂಗುತಿಯನ್ನು ನೋಡಿ ತಕ್ಷಣ ಓಡಿ ಹೋಗಿ ಅಂಗಡಿನಲ್ಲಿ ಡಬ್ಬಿನಲ್ಲಿ ಹಾಕಿಟ್ಟಿದ್ದಂಥ ತಾನು ಹಾಕಿಟ್ಟಿದ್ದಂಥ ಡಬ್ಬಿಯನ್ನು ಓಪನ್ ಮಾಡಿದಾಗ ಅಲ್ಲಿ ಮೂಗುತಿ ಇರೋದಿಲ್ಲಂತೆ. ಆಗ ಆತನಿಗೆ ಜ್ಞಾನೋದಯ ಆಯ್ತಂತೆ. ಬಡ ಬ್ರಾಹ್ಮಣ ರೂಪದಲ್ಲಿ ಬಂದಿರತಕ್ಕಂಥವರು ಶ್ರೀಮನ್ ನಾರಾಯಣನೇ ಆಗಿದ್ದರು, ವಿಠಲನೇ ಆಗಿದ್ದರು ಅಂತ ಹೇಳಿ ಅವತ್ತಿನ ದಿನ ಆತನಿಗೆ ತನ್ನ ಶ್ರೀಮಂತಿಕೆಯ ಬಗ್ಗೆ ತನ್ನ ಬಗ್ಗೆ ತುಂಬ ಜಿಗುಪ್ಸೆಗೊಂಡು ಆತ ತನ್ನ ಶ್ರೀಮಂತಿಕೆಯನ್ನೆಲ್ಲ ದಾನ ಮಾಡಿ ಹರಿದಾಸರಾಗಿ ಅವರು ಮಾರ್ಪಾಟ ಆಗಿದ್ದರು ಎಂದ ಒಂದು ಇತಿಹಾಸ ಪುರಂದರದಾಸರ ಬಗ್ಗೆ. ಈ ಒಂದು ಸತ್ಮಾರ್ಗವನ್ನು ತೋರಿಸಿದ ತನ್ನ ಹೆಂಡತಿಗೆ ಆತ ಕೃತಜ್ಞತೆಯಿಂದ ಒಂದು ಕೀರ್ತನೆಯನ್ನು ಕೂಡ ರಚಿಸಿದ್ದಾರೆ. ಇದು ಪುರಂದರದಾಸರ ಬಗ್ಗೆ ನನ್ನ ಮಾತುಗಳಲ್ಲಿ ನಿಮ್ಮೊಂದಿಗೆ ನಾನು ಶೇರ್ ಮಾಡೋದಕ್ಕೆ ಈ ವಿಡಿಯೋ ಮಾಡಿದೆ. ಸ್ನೇಹಿತರೆ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಒಂದು ಮಾಹಿತಿಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.